ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಹೆಸರು ಬೇಳೆ ಯೂಸ್ ಮಾಡ್ತಾಯಿದ್ದೀನಿ. ಆದರೆ ಮಾಡ್ತಿರೋದು ಸೀಮೆ ಬದನೆಕಾಯ್ದು ಸಾರು. ಅದಕ್ಕೆ ರಸಂ ಪೌಡ್ರು ಸಾಂಬಾರು ಪೌಡ್ರ್ ಏನೂ ಹಾಕಲ್ಲ. ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿಬಿಟ್ಟು ಒಂದು ಸೀಮೆ ಬದನೆಕಾಯಿ, ಸ್ವಲ್ಪ ಕೊತ್ತಂಬರಿ, ಕರ್ಬೇವಿನ ಸೊಪ್ಪು, ಟೊಮೆಟೊ ಅಷ್ಟು ತೊಗೊಂಡಿದ್ದೀನಿ. ಹೆಸರುಬೇಳೆ ತೊಳೆದ್ಬಿಟ್ಟು ಇಲ್ಲಿ ಕುಕ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸ್ಟವ್ ಆನ್ ಆಗಿದೆ. ಅದು ಫಸ್ಟು ಕುಕ್ ಮಾಡ್ಕೋಬೇಕು. ಅದ್ರ ಜೊತೆಲಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಅದ್ರ ಜೊತೆ ಒಂಚೂರು ಎಣ್ಣೆ. ಬೇಗ ಚೆನ್ನಾಗಿ ಬೇಳೆ ಬೇಯುತ್ತೆ ಎಣ್ಣೆ ಹಾಕಿದ್ರೆ ಅದರಿಂದ. ಆಮೇಲೆ ಇದ್ರ ಜೊತೆಲಿ ಇವಾಗ ಸ್ವಲ್ಪ ಹಸಿಮೆಣಸಿನ್ಕಾಯಿಯೂ ಹಾಕ್ತೀನಿ. ಉಪ್ಪು ಹಾಕಲ್ಲ, ಇಡ್ಲೇನೆ ಬೇಳೆ ಬೇಯಲ್ಲ. ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತೀನಿ, ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಲಿ ಅಂತ. ಈಗ ಕುದಿಯೋಕ್ಕೆ ಇಟ್ಟಿದ್ದೀನಿ. ಇದು ಕುಕ್ ಆಗಬೇಕು, ಬರೀ ಬೇಳೆ ಕುಕ್ ಆಗಬೇಕು. ಆಮೇಲೆ ಬಂದು ತರಕಾರಿ ಅರ್ಧ ಬೇಳೆ ಹಂಗೆ ಕುಕ್ ಆಗಿದೆ ಅಂದಾಗ ತರಕಾರಿನೆಲ್ಲ ಹೆಚ್ಚಿಟ್ಟಿದ್ದೀನಿ, ಅದನ್ನು ಹಾಕಬೇಕು. ಆಮೇಲೆ ಟೊಮೆಟೊ ಹಾಕಬೇಕು, ಕೊತ್ತಂಬರಿ ಸೊಪ್ಪು, ಒಗ್ಗರಣೆ, ಉಪ್ಪು. ತರಕಾರಿ ಹಾಕೋತಿಗೆ ಉಪ್ಪು ಹಾಕಬೇಕು. ಇವಾಗ ತರಕಾರಿ ಹಾಕ್ತಿದ್ದೀನಿ. ಬೇಳೆ ಎಲ್ಲ ಕರಗಿ ಬಂದಿದೆ ನೋಡಿ. ಇವಾಗ ತರಕಾರಿ ಹಾಕ್ತಾಯಿದ್ದೀನಿ. ಆಮೇಲೆ ಟೊಮೆಟೊನೂ ಹಾಕ್ತೀನಿ, ಉಪ್ಪು ಹಾಕ್ತೀನಿ. ಇದು ರೈಸ್ಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗೇ ಇರುತ್ತೆ. ಇವಾಗ ಇದೊಂದು 15 ನಿಮಿಷ ಕುಕ್ ಮಾಡೋಕ್ಕೆ ಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು, ಒಗ್ಗರಣೆ ಹಾಕ್ಬಿಡೋದು, ಅಷ್ಟೇ, ಮುಗೀತು. ಪೂರಿ ಜೊತೆಲಿ, ಚಪಾತಿ ಜೊತೆಲಿ, ರೈಸ್ ಜೊತೆಲಿ ಎಲ್ಲ ತಿನ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಕ್ತಾಯಿದ್ದೀನಿ, ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ ಈಗಲೇ. ಕೊತ್ತಂಬರಿ, ಕರ್ಬೇವಿನ ಸೊಪ್ಪನ್ನು ಇನ್ನೊಂದು ಸತಿ ಹಾಕ್ತಾಯಿದ್ದೀನಿ ಇವಾಗ ಕೊನೆಯಲ್ಲಿ. ಒಗ್ಗರಣೆ ಹಾಕಾಯಿತು, ಹಿಂಗೆ ಹಾಕಾಯಿತು, ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ಕೊನೆಯಲ್ಲಿ ಹಾಕಿದ್ರೆ ನಾನು ಇವಾಗ ರೈಸ್ ಜೊತೆಲಿ ತಿನ್ಬೋದು, ಚಪಾತಿ ಜೊತೆಲಿ ತಿನ್ಬೋದು, ಅದ್ರ ಜೊತೆಲಾದ್ರೂ ತಿನ್ಬೋದು. ಎಂಜಾಯ್ ಮಾಡಿ, ಮಾಡ್ಕೊಂಡು ತಿನ್ನಿ. ಹೆಲ್ತಿನೂ ಅಷ್ಟೇ, ಟೇಸ್ಟಿನೂ ಅಷ್ಟೇ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ, ನೀವು ಮಾಡ್ಕೊತೀನಿ. ಓಕೆ, ಬಾಯ್.